ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ಈಗ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ ಇದ್ದದ್ದು ಈ ಸ್ಥಳ ನೋಡ್ತೇವೆ. ನಮಗೆ ತುಂಬ ಪುಣ್ಯವಂತ ಸ್ಥಳ ಅಂದರೆ ಅದು ಇವರು ಪುನೀತನ ನಮ್ಗೆ ತುಂಬ ಉಪಯೋಗ ಆಯ್ತದೆ. ನೋಡ್ತಿದ್ರೆ ನನ್ನ ಸಂತೋಷ ನನ್ನ ದುಃಖನೋ ಇದು ದೇವ್ರ ಗುಡಿ ಬಂದ್ಬಿಟ್ಟಿನಿ. ಸದ್ಯಕ್ಕೆ ನಾನು ಸಿಕ್ಕಿರೋದೇ ಇದು ದೊಡ್ಡ ಪುಣ್ಯಸ್ಥಾನ ಅಂದ್ಕೊಳ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ನಮ್ಮ ತಾಯಿ ಇದ್ದಂಗೆ ಡಾಕ್ಟರ್ ಸಾಹೇಬರು ಇಡೀ ಕರ್ನಾಟಕಕ್ಕೆ ನಮಗೆ ತುಂಬ ಹೇಳ್ಕೊಳಕ್ಕೆ ನಮ್ಗೆ ಬಾಯಿಯ ಮತ್ತೆ ಮಾತಾಡೋಕ್ಕೆ. ನಾನು ಹುಟ್ಟಿದಿಂದ 37 ವರ್ಷದಿಂದ ಬರೋಕ್ಕೆ ಆಸೆ ಇತ್ತು. ಇವತ್ತು ಬಂದಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ತಾಯಿಯವರು. ಇವರು ನಮ್ಮ ಕರ್ನಾಟಕ ರತ್ನ. ಅವ್ರು ಹೇಳಂಗಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಏನು ಹೇಳಂಗಿಲ್ಲ. ದೇವ್ರು ನೋಡ್ದಂಗೆ ಆಯ್ತಾ ಇದೆ. ಆದ್ರೆ 24 ಗಂಟೆ ಲೈಟು ಆನಲ್ಲೇ ಇರುತ್ತೆ ಇಲ್ಲಿ ಅಂತ ಅನ್ಸುತ್ತೆ. ನಾವು ಬಂದಾಗ ಓಪನ್ ಮಾಡಿದಾಗ ಲೈಟು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಅಮ್ಮ. ಇವರು ನಮ್ಗೆ ನಿಜವಾಗ ಬದುಕಿದಾಗ ನೋಡೋಕ್ಕಾಗಲಿಲ್ಲ. ಅವರು ದೇವರು ಆದಮೇಲೆ ನೋಡಕ್ಕೆ ಬಂದಿದ್ದೀವಿ. ತುಂಬ ನಮ್ಗೆ ಹೆಮ್ಮೆ. ಇವರು ಇದು ಅಡುಗೆ ಮಾಡಿದ ಹಾಲು ಅಂದರೆ ಊಟದ ನಮ್ಮ ಚಿಕ್ಕದ್ರಲ್ಲಿ ಕೋಣೆ ಇರ್ತಿರ್ತಲ್ಲ, ಆ ಕೋಣೆ ಇದು. ಈ ಹೊಸಲು ಡಾಕ್ಟರ್ ರಾಜ್ಕುಮಾರ್ ಈ ಹೊಸಲು ಮೇಲೆ ಇಟ್ಟು ಉಣ್ಣವ್ರೆ ಬೇಯಿಸ್ಕೊಂಡು. ಇಲ್ಲಿ ಪುನೀತಣ್ಣ ಅಪ್ಪು ಫಿಲಮ್ದು ಒಂದು ಫೋಟೋ ಹಾಕವ್ರೆ. ಇದು ಅದೇ ಹಳೆ ಬಾಗಿಲು, ಇದು ಮುಂದೆ ಮನೆ ಬಾಗಿಲು. ಅಂದರೆ ಡೆಕೋರೇಷನ್ ಸ್ವಲ್ಪ ಮಾಡವ್ರೆ. ಓಪನ್ ಹೇಳ್ತೀನಿ, ನನ್ನ ಲೈಫ್ ನಾನು ಇವತ್ತು ಸತ್ತೋದ್ರು ಕೂಡ ಸಾಕು ಇಷ್ಟು ನೋಡ್ತಾನೆ ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ಸಾಹೇಬರು ಮನೆ ನೋಡ್ತಾನಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು, ಧನ್ಯವಾದಗಳು. ಅದು ಎಲ್ಲದಕ್ಕೆ ಬಂದೇ ಇಟ್ಟೆ. ಗಾಜನೂರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಬೇರ್ ಕೊಟ್ಟರು ಅಂತಂದ್ರೆ ನೋಡಕ್ಕೆ ನಮ್ಗೆ ಅವ್ರು ಎಷ್ಟು ವ್ಯಾಲ್ಯೂ ಇದೆ ಅಂದ್ರೆ ಅಂದ್ರೆ ಎಷ್ಟು ಅವರು ಪುಣ್ಯವಂತರು ಅನ್ನೋದಕ್ಕೆ ನಾವೇ ರಗಬೇಕು. ಇದೇ ಸಂತೋಷ ಪುನೀತ್ ರಾಜ್ಕುಮಾರ್ ಬಂದು ಹೋಯ್ತಿದ್ದ ಜಾಗ. ಮಾನ್ಯ ನಮ್ಮ ರಾಜ್ಕುಮಾರ್ ಸಾಹೇಬ್ರವರ ಮನೆಗೆ ಬಂದಿದ್ಮೇಲೆ ನಾವೇ ಪುಣ್ಯ. ಆ ಮನೆ ಒಳಗಡೆ ಒಂದು ಕೀ ಕೊಟ್ಟರು, ಮನೆ ಒಳಗಡೆ ಹೋಗಿ ಓಡಿ ಅಂತ ಇವತ್ತು ಬಂದು ಓಡ್ತಿದ್ವಿ. ಈ ಮನೆ ಒಳಗಡೆ ನಾವು ನಿಂತೀವಿ ಅಂತ ನಾವು ಪುಣ್ಯವಂತರು. ಇವ್ ತಾಯಿಯವರೇ ನಮ್ಗೆ ಬಿಯ ಕೊಟ್ಟಿದ್ದು. ಅಲ್ಲೆಲ್ಲ ಬಿಡಿಯಮ್ಮ, ಏನಿಲ್ಲ ದೇವರು, ನೀವು ದೊಡ್ಡ ದೇವ್ರೀಗ ಏನಿಲ್ಲ. ಅವ ನೀವು ಏನಾಗ್ಬೇಕು ಇಲ್ಲಿ ಇವ್ರಿಗೆ? ಇದು ಹಾಂ ಹೌದೌದು. ಹಾಂ ಹಾಂ ಕೀ ಕೊಟ್ಟರು ಒಳಗೆ ನೋಡಿ. ಹಾಂ ಹಾಂ ಆಯ್ತು ಆಯ್ತು. ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ಬಂದು ಕೂತ್ಕೋತೀರಾ? ನಿಮ್ಗೆ ಗೊತ್ತಾ ಏನಾರ? ಇಲ್ಲಿ ಬಂದು ಕೂತ್ಕೋತೀರಾ? ಹಾಂ. ಪುನೀತಣ್ಣ ಅವ್ರು ಬರ್ತಿದ್ರಾ? ಹಾಂ ಹಾಂ ಏನು ಹೇಳಿ? ಹಾಂ, ಪುನೀತ್ ರಾಜ್ಕುಮಾರ್ ಇಲ್ಲಿ ಬಂದಿದ್ರಾ? ಇಲ್ಲಿ 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 ಈ ಜಾಗನಾ? ಹಾಂ. ಪುನೀತ್ ಸಾಹೇಬರು ಬಂದು ಈ ಜಾಗದಲ್ಲಿ ಕೂತಿದ್ದು. ಇಲ್ಲಿ ಹೋದ್ರಂತೆ ಸಾಯೋದೊಂದು 20 ಜನ ಅಂತ. ಎಷ್ಟು ಬೇಜಾರಾಯ್ತು ಅಂದರೆ ನಮಗೆ ಒಂಥರ ನೋವಾಯ್ತದೆ. ಎಲ್ಲ ಗೊತ್ತಂತಾನೆ